ಕೇಂದ್ರ ಅರಣ್ಯ ಮಂತ್ರಿಗಳಿಗೆ, ಪರಿಸರ ಮತ್ತು ಅರಣ್ಯ ಮಂತ್ರಿ ಏನಿದ್ದಾರೆ ಆ ಸಂಬಂಧಪಟ್ಟ ಇಲಾಖೆಗೆ ನಾವು ದೂರು ನೀಡಿದ್ದೀವಿ. ಮತ್ತೆ ದಯವಿಟ್ಟು ಅದ್ರಾಗ ಏನಾರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಕ್ಷಮಿಸ್ಬೇಕು. ನಾವು ಫೋನ್ಯಾಗ ಮಾಡೇವಿ ಅದನ್ನು. ಕೊಟ್ಟಿದ್ದೀವಿ, ದೂರು ನೀಡಿದ್ದೀವಿ. 3 ರಿಂದ 4 ದಿನಗಳ ಒಳಗಾಗಿ ಸರ್ಕಾರ ಇದರ ಮೇಲೆ ಗಂಭೀರವಾಗಿ ತೆಗೆದುಕೊಂಡು ಒಂದು ಜಿಲ್ಲಾ ಮಟ್ಟದ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಇದರ ತನಿಖೆ ಮಾಡದೆ ಹೋದ್ರೆ ನಾವು ಗ್ರೀನ್ ಟ್ರಿಬ್ಯುನಲ್, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತೀವಿ. ಇಲ್ಲ ಹೈಕೋರ್ಟ್ ಒಳಗಡೆ ಒಂದು ರಿಟ್ ಹಾಕ್ತೀವಿ. ಇವರೆಲ್ಲರನ್ನ ಆರೋಪಿ ಮಾಡಿ ಈ ಒಂದು ಹೋರಾಟವನ್ನು ನಾವು ಹಂಗೆ ಬಿಡೋದಿಲ್ಲ, ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಮನೆ ಮನೆಗೆ ಇವತ್ತು ಅರಣ್ಯ ಇಲಾಖೆಯವರು ಏನ್ ತಪ್ಪುಗಳನ್ನು ಮಾಡ್ತಾ ಇದಾರೆ ಅದನ್ನ ತೋರಿಸುವಂತ ಕೆಲಸ ಮಾಡ್ತೀವಿ. ನಮಗಾಗಬೇಕಾಗಿರೋದು ಇಷ್ಟೇ, ಇದರೊಳಗಡೆ ಭಾಗಿಯಾಗಿರುವಂತ ನಾವು ಯತೀಶ್ ಕುಮಾರ್ ಅವರಿಗೆ ದೂರು ನೀಡಿದ್ವಿ. ಯತೀಶ್ ಕುಮಾರ್ ಅವರ ಮಾಹಿತಿ ಕೊಟ್ರ ಮೊದಲು ಅದನ್ನ ಮಣ್ಣು ಹಾಕ್ರಿ ಅಂತೇಳಿ, ಅಥವಾ ಅದು ಕೆಳಗಡೆ ಇರುವಂತ ಕೌರಿ ಅವರು ಮಾಡಿದ್ರ, ಅಥವಾ ಆ ಲೇಡಿ ಯಾರು ಆ ಹೆಣ್ಮಗಳಿದಾಳ ಹುಲ್ಗಣ್ಣವರು ACF ಅವ್ರು ಮಾಡಿದ್ರ, ಅಥವಾ RFO ಮಾಡಿದ್ರ, ಯಾರಾದ್ರೊಬ್ರು ಮಾಡಬೇಕಲ್ಲ. ಇವ್ರ ಮೇಲೆ ಕ್ರಮ ಆಗ್ಬೇಕು. 4 ಜನ ಭಾಗಿಯಾಗ್ಯಾರಂತ ಈಗ ನಮ್ಗೆ ಸಂಶಯ ಬರತೈತಿ. ಹಾಗಾಗಿ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು. ಎಲ್ಲೋ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಇವತ್ತು ದೇಶದ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ, ಒಂದು ಮರ ಕಡಿದ್ರೆ ಒಂದು ಮಗುವಿನ ಸಾವಿಗೆ ಸಮಾನ ಅಂತ. ಇನ್ನು ಮುಂದಿನ ದಿನೊಳಗಡೆ ನಾವು ಆಕ್ಸಿಜನ್ ಸಿಲಿಂಡರ್ ಹಾಕೊಂಡು ಅಡ್ಡಾಡುವಂತ ಕೆಟ್ಟ ಪರಿಸ್ಥಿತಿ ಬರ್ತಾವ. ನಾವು ಸಣ್ಣವರಿದ್ದಾಗ ಧಾರವಾಡದಾಗ ನಾವು ಸಣ್ಣವ್ರು ಅಂತ ಕೇಳಿದ್ರೆ ನಾವು ಕಾಲೇಜ್ ಮುಗಿಸುವವರೆಗೂ ಯಾವತ್ತೂ 32, 33 ಟೆಂಪರೇಚರ್ ದಾಟಿರ್ಲಿಲ್ಲ ನಮ್ಮ ಧಾರವಾಡ. ಇವತ್ತು 40 ಬರಾಕತ್ತೀವಿ ನಾವು. ಕಾರಣ ಏನಂತ ಕೇಳಿದ್ರೆ ಆ ಬೇಲೂರು ಇಂಡಸ್ಟ್ರಿ ಅಂತ ಹಿಂದೆ ಇರುವಂತಹ ಏನು ಗುಡ್ಡ ಪ್ರದೇಶಗಳದಾವಲ್ಲ, ಇದು ಮಲೆನಾಡಿನ ಸೆರಗು ಧಾರವಾಡ. ಬೇಲೂರು ಇಂಡಸ್ಟ್ರಿ ಹಿಂದ್ಗಡೆ ಏನು ಇವತ್ತು ನಮ್ಮ ರಾಮಾಪುರ, ವೀರಾಪುರ ಏನು ಹಳ್ಳಿಗಳದಾವ ಆ ಕಡೆ ಎಲ್ಲ, ಅದು ಹುಲಿಕೆರೆಯೋ ಅದೊಂದು ದೊಡ್ಡ ಕೆರೆ ಐತಿ. ದೇಸಾಯಿ ಅವ್ರ ಲ್ಯಾಂಡ್ ಅದಾವ, ಮದಿಕೊಪ್ಪ ಆ ಕಡೆ ಎಲ್ಲ ಈ ಸುಶೀಲಾಬಾಯಿ ದೇಸಾಯಿ ಅಮ್ಮವ್ರದ್ದು ಒಂದು ಲ್ಯಾಂಡ್ ಅದಾವ. ಒಂದು 3,000 ಎಕರೆ 3,500 ಎಕರೆ ಲ್ಯಾಂಡ್ ಐತಿ. ಅದ್ರಾಗನು 1,000 ಎಕರೆ ಈಗ ಆಲ್ರೆಡಿ KIDB ಅವರು ಅಕ್ವೈರ್ ಮಾಡಕ್ ನೋಟಿಸ್ ಮಾಡಿಬಿಟ್ರ. ಅದನ್ನ ಅದು ಅರಣ್ಯ ಅಂತಾನ ಐತಿ. ಅದು ನೈಸರ್ಗಿಕವಾಗಿ ಬೆಳೆದಿದ್ದೆ, ಅದ್ರ ಉತ್ತಾರ ತಗರಿ ನೀವು ಅರಣ್ಯ ಅಂತ ಐತಿ. ಇಲ್ಲಿ ಇವ್ರದ್ದು ನವೀನ್ ಸಿಂಗ್ ಅವ್ರದ್ದು ನೈಸರ್ಗಿಕವಾಗಿ ಬೆಳೆದಿರುವಂತದ್ದನ್ನ ಇವ್ರು ಯಾವತ್ತೂ ಹೋಗಿಲ್ಲ ಅಲ್ಲಿ. ಅದನ್ನು ಅದರೊಳಗಡೆ ಉತ್ತಾರದಾಗ ಕುಷ್ಕಿ ಲ್ಯಾಂಡ್ ಅಂತ ಮಾಡ್ತಾರೆ ಇವರು. ಅಂದ್ರೆ ಈಗೀಗ ಏನಾರ ಬದಲಾವಣೆ ಆಗಿರ್ಬೇಕು ಅದು, ಯಾಕಂದ್ರ ಅದು ಆಗಕ್ ಸಾಧ್ಯನಲ್ಲ, ಅರಣ್ಯ ಅಂತಾನೆ ಇರ್ಬೇಕು. ಅಲ್ಲಿ ಏನು ಜಂಗಲ್ ಕಟಾವ್ ಮಾಡಕತ್ತಾರ, ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಏನ್ ಜಂಗಲ್ ಕಟಾವ್ ಮಾಡಕತ್ತಾರಲ್ಲ, ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿತ್ತು ಧಾರವಾಡನ್ನ. ಇವತ್ತೇನಾಗತ್ತೆ ಅಂತ ಕೇಳಿದ್ರೆ ಆಟೋಮೆಟಿಕಲಿ ನಾವು ಟೆಂಪರೇಚರ್ ಇದು ಹೆಚ್ಚಿಗೆ ಹಾಕೊಂತ ಹೊಂಟೈತಿ. ಹಿಂಗ ಜಂಗಲ್ ಕಟಾವ್ ಮಾಡ್ಕೋತ ಹೋದ್ರೆ ಮುಂದೆ ಬಾಳೋದು ಬಹಳ ಕಷ್ಟ ಐತಿ. ನಾವು ಈಗಿಂದ ಇರ್ತಾನ ಅದಕ್ಕೋಸ್ಕರ ಹೋರಾಟ ಮಾಡ್ಬೇಕು, ನಾವು ಧ್ವನಿ ಎತ್ತಬೇಕು. ನಾವು ಅಧಿಕಾರಿಗಳು 4 ಜನ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಲೇಬೇಕು. ಈಗ ಯಾರು ತಗೊಂಡ್ರು ಯಾರು ಮುಖ್ಯ ಅಲ್ಲ. ಆಯ್ತು, ತಗೊಂಡವ್ರಿಗೆ ಅದ್ರ ಜ್ಞಾನ ಇರ್ಲಿಕ್ಕಿಲ್ಲ ಅಂತ ತಿಳ್ಕೊಳ್ಳೋಣ ನಾವು. ಅಧಿಕಾರಿಗಳಿಗಾದ್ರೂ ಕಾನೂನು ಗೊತ್ತಿತ್ತಲ್ಲ, ಏನಾಗತ್ತಿದೆ ಅಂತ ಹೇಳಿ ಯಾರಿಗೆ ಕೊಟ್ರು? ಅಲ್ಲಿ ಗಾರ್ಡ್ಗಳು ಅವು ಯಾರು ಸಣ್ಣ ಪುಟ್ಟ ಅವ್ರಿಗೆ ನೀವು ನೋಟಿಸ್ ಕೊಟ್ಟು ಬಿಟ್ರ, ನೀವು ಅವ್ರಿಗೆ ಫೋನ್ ಮಾಡಿ ನೀವು ಅಲ್ಲಿ ಹೋಗಿ ಮಣ್ಣು ಹಾಕಿಸ್ರಿ, ಟ್ರಂಚ್ ಹೊಡೆಸ್ರಿ ಅಂತ ಅವ್ರಿಗೆ ಹೇಳಿ ನೀವು ಅವ್ರಿಗೆ ನೋಟಿಸ್ ಕೊಟ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ಳೋರು ಯಾರು? ಈಗ ಅವ್ರು ACF ಯಾರು ಹುಲ್ಗಣ್ಣವ್ರ ಅನ್ನೋರನ್ನ ನಾವು ಎನ್ಕ್ವೈರಿಗೆ ನೇಮಕ ಮಾಡೇವಿ ಅಂತೇಳಿ ಕೌರಿ ಅವರು ಸ್ಟೇಟ್ಮೆಂಟ್ ಒಳಗಡೆ ಒಂದು ಮಾಧ್ಯಮದಲ್ಲಿ ಹೇಳಿದ್ರು. ಅವರು ಹುಲ್ಗಣ್ಣವರ ಕಲ್ಪ್ರೇಟ್ ಇಲ್ಲಿ. ಹುಲ್ಗಣ್ಣವರ ಸ್ವತಃ ಹೋಗಿ ನಿಂತಕ ಸರ್ವೆ ಮಾಡ್ತಾರೆ. ಕೌರಿ ಮತ್ತು ಹುಲ್ಗಣ್ಣವ್ರ ಜಾಯಿಂಟ್ ಸರ್ವೆಗೆ ಹೋಗ್ಯಾರ. RFO ಜೊತೆ ನಾನು ಮೌಖಿಕವಾಗಿ ಹಂಗೆ ನಾವು ಮುಂದೆ ಕುಂತು ಮಾತಾಡುವಾಗ RFO ಅದು ಒಂದು ಗಾಡಿ ಹೋತಲ್ರಿ ಅಂದೆ. ನನಗೆ ಯಾಕಂತ ಕೇಳಿದ್ರೆ ಅವತ್ತು ಹೊರಗಡೆ ಬರುವಂತ ಗಾಡಿ ಅದು ಫಾರ್ಚುನರ್ ಅಂತ ಮೊದಲು ಗೊತ್ತಾಗಿದ್ದಿಲ್ಲ. ಆಮೇಲೆ CCTV ಒಳಗಡೆ ಅದನ್ನ ಜೂಮ್ ಮಾಡಿ ಎಲ್ಲ ತೆಗೆದು ನೋಡಿದಾಗ ಅದು ಫಾರ್ಚುನರ್ ಅಂತ ಆಯ್ತು. ನಾನು ಹಂಗ ಹೇಳಿದೆ, ಹ್ಯಾರಿಯರ್ ಗಾಡಿ ಹೋಗಿತ್ತಲ್ಲ, ಯಾರ್ದು ಗಾಡಿ ಅಂತ ಕೇಳಿದಾಗ ಇಲ್ಲ ನಮ್ಮ ಸಾಹೇಬ್ರದ್ರಿ ಕೋರಿ ಅವ್ರದ್ದು. ಅಲ್ಯಾಕೆ ಈಗ ಹೋಗಿಲ್ರಿ ಸರ್, ಅವ್ರು ಸರ್ವೆ ಮಾಡೋ ಹೋಗ್ಯಾರ ಅಂದ್ಬಿಟ್ರು ಅವ್ರು ಬಾಯಿ. ನಮ್ಗೆ ಅದು ಬಸ್ ಚಟ ಇಲ್ಲ ರೆಕಾರ್ಡ್ ಮಾಡ್ಕೊಳ್ಳುವಂಥದ್ದು, ಹಿಂಗಾಗಿ ನಾನು ಮಾಡಿಲ್ಲ ಅದನ್ನು. ಹಾಗಾಗಿ ಈ 4 ಜನ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಆಗಲೇಬೇಕು, ಇದು ನಮ್ಮ ಮನವಿ. ಹುಬ್ಬಳ್ಳಿ ಧಾರವಾಡ ನಗರ ಸಶಸ್ತ್ರ ಮೀಸಲು ಪಡೆಯ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ರವಿ ಹರಳಾಪುರ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಹಾಗೂ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸಂತೋಷ್ ಲಾಡರವರ ಆಪ್ತ ಸಹಾಯಕರಾದ ಶ್ರೀ ಸಂತೋಷ ವನಹಳ್ಳಿಮಠ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಂತೋಷ ಬಿ ಬಡಿಗೇರ್, ರಾಷ್ಟ್ರೀಯ ಅಧ್ಯಕ್ಷರು, ಅಖಿಲ ಭಾರತೀಯ ವಿಶ್ವಕರ್ಮ ಛಾತ್ರ ಯುವ ಸಂಘ, ದೆಹಲಿ. ರೋಡ್ ಐತಿ, ಅಲ್ಲಿ ರೋಡ್ ಐತಿ, ಇದನ್ನ ತೋರಿಸ್ತಾರ ಅವ್ರು ಬಾಳ ಅಂತ ಹೇಳಿ. ಗೂಗಲ್ ನಾಗ ಸರ್ಚ್ ಮಾಡ್ರಿ, ಅಲ್ಲಿ ರೋಡ್ ಐತಿ.
ಈಗ ಕೌರಿ ಅವರ ಹೇಳಿದ್ರು ಅಲ್ಲೇ ಕಾಲ್ ದಾರಿ ಇತ್ತು ಅಂತ ಹೇಳಿ. ಅದು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಎಲ್ಲಿನೂ ಅದನ್ನ ದಾರಿ ಅಂತ ತೋರಿಸೇ ಇಲ್ಲ. ನೀವು ಗ್ರಾಮ ನಕಾಶದಾಗ ತೆಗೀರಿ, ಅದು ದಾರಿನೇ ಇಲ್ಲ. ಈ ಗ್ರಾಮ ನಕಾಶದಾಗ ನೀವು ಹುಡ್ಕೊಂತ ಹೋದ್ರೆ ಎಲ್ಲಿನೂ ದಾರಿ ಇಲ್ಲ. ಅದು ಆಯ್ತು, ನಮ್ಮ ರೈತರಿಗೆ ಅನುಕೂಲ ಆಗಕ್ಕೆ ಚಕಡಿ ದಾರಿ ಇದ್ದಿರಬಹುದು. ನಿಮ್ಗೆ ಕಲ್ಲು ಕಡಿ ಹಾಕಿ ಅದನ್ನ ಡಾಂಬರ್ ರೋಡ್ ಮಾಡ್ಕೊಳಕ್ ಕೇಳಿದವ್ರು ಯಾರ? ಉದ್ದೇಶ ಏನು? ಆ ಜಂಗಲ್ ಕಟಾವ್ ಮಾಡಿ ರೆಸಾರ್ಟ್ ಮಾಡ್ಬೇಕು ಅಂತ ಇರ್ಬೋದು. ಯಾಕಂತ ಹೇಳಿದ್ರೆ 22, 25, 27, 26 ಇವೆಲ್ಲವೂ ಜಂಗಲ್. ಈ ಸೆಂಟರ್ನಾಗ ಅಷ್ಟೇ ಇವ್ 2 ಸರ್ವೆ ನಂಬರ್ ಮಾಲ್ಕಿ ಅದಾವ, ಅದ್ರ ಜಂಗಲ್ ಬೆಳೆದೈತೆ. ಗೋದಾವರ್ಮನ್ ಪ್ರಕರಣದಾಗ ಏನಾಗೈತಿ, ಸುಪ್ರೀಂ ಕೋರ್ಟ್ ಏನ್ ಹೇಳಗೈತಿ ಗೊತ್ತಿಲ್ಲ ಇವ್ರಿಗೆ. ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಏನ್ ಹೇಳುತ್ತೆ ಗೊತ್ತಿಲ್ಲ ಇವ್ರಿಗೆ, ಫಾರೆಸ್ಟ್ ಅಧಿಕಾರಿಗಳಿಗೆ. ಈಗ ನಾವು 2 ದಿವಸ ಕುಂತು ಓದಿ ಅದನ್ನ ನೋಡ್ಕೊಂಡು ಬಂದೇವು ನಾವು. ಇವ್ರಿಗೆ ಗೊತ್ತಿರ್ತಾವ, ಬಾಯ್ಪಟ್ಟಿರ್ತಾವಲ್ಲ ಇವ್ರಿಗೆಲ್ಲ. ಯಾವ ಗಾಡಿ ಸೀಸ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಇವ್ರಿಗೆ. ಅವತ್ತಷ್ಟೆಲ್ಲಾ ಗಾಡಿಗಳು ಅಲ್ಲಿ ಇದ್ದು ಕೆಲಸ ಮಾಡಕತ್ತು. ನಾವು ಹೋದಾಗ ಗಾಡಿಗಳು ತಗೊಂಡು ನಾವು ಆ ಗಾಡಿಗಳನ್ನ ನಿಲ್ಲಿಸಿ ನಿಲ್ರಿ ನೀವು ಅಂತ ಹೇಳಕ್ ನಮ್ಗೆ ಅಧಿಕಾರ ಇಲ್ಲ. ಫಾರೆಸ್ಟ್ ಅಧಿಕಾರಿಗಳು ಇದ್ರೆ ನಾವು ಹೇಳ್ಬೋದಿತ್ತು, ಅವರ ಓಡೇ ಬಿಟ್ರಲ್ಲಿಂದ. ಆ ಗಾಡಿಗಳು ಸೀಸ್ ಮಾಡೋರು ಯಾರು? ಹೌದು, ಖರೀದಿ ಮಾಡಿಲ್ಲ ಸರ್. ಅವ್ರಿಗೂ ಮತ್ತು ಈ ನವೀನ್ ಸಿಂಗ್ ಮತ್ತೆ ಅವರ ಏನು ಅಣ್ಣ, ಅವ್ರು 3 ಜನ ಇದ್ದಾರೆ ಉತ್ತಾರದಲ್ಲಿ. ಹಂಗ ಹೇಳಿದ್ರೆ ಆ 3 ಜನರನ್ನು ಅವರ ಅದರಲ್ಲಿ ಪ್ರಕರಣದ ಆರೋಪಿ ಮಾಡಬೇಕಿತ್ತು. ಅವ್ರ ಜೊತೆ ಒಂದು ಅಗ್ರಿಮೆಂಟ್ ಆಗಿದೆ, ಅದು ಕೋರ್ಟ್ ಅಗ್ರಿಮೆಂಟ್. ಮಾಹಿತಿ ಇದೆ ನನಗೆ, ಕೋರ್ಟ್ ಅಗ್ರಿಮೆಂಟ್ ಆಗಿದೆ. ಆ ಅಗ್ರಿಮೆಂಟ್ ಕಾಪಿ ನನಗೆ ಸಿಗುತ್ತೆ. ಅದು ನನ್ನ ಹತ್ರ ಇಲ್ಲ, ನನ್ ಸುಳ್ಳು ಹೇಳಕ್ ಬರುದಿಲ್ಲ. ಅದು ಅಗ್ರಿಮೆಂಟ್ ಕಾಪಿ ನನಗೆ ಸಿಗುತ್ತೆ. ನನ್ನ ಹತ್ರ ಇರೋದೇನಂತ ಹೇಳಿದ್ರೆ, ಆ ಸ್ಥಳದಾಗ ನಿಂತು ಗಿಡ ಕಟ್ ಮಾಡಿಸ್ತಿರುವಂತದ್ದು, ಸರ್ವೆ ಮಾಡಿಸ್ತಿರುವಂತ ಫೋಟೋ ವಿಡಿಯೋಗಳು ನನ್ನ ಹತ್ರ ಅದಾವ. ಆ ಅಗ್ರಿಮೆಂಟ್ ಕಾಪಿ ಸಿಗುತ್ತೆ. ಅದೇನಾಗುತ್ತೆ ಸರ್, ನೀವು ಸರ್ಕಾರಿ ದಾಖಲೆ ಆಗಿತ್ತು, ಸಬ್ ರಿಜಿಸ್ಟರ್ ಆಗಿತ್ತು ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ತೆಗಿಬೋದಿತ್ತು. ಓಕೆ, ಹೌನ್ರಿ. ವಿಡಿಯೋ ಎವಿಡೆನ್ಸ್ ಹೇಳ್ತೀರಾ, ವಿಡಿಯೋ ಎವಿಡೆನ್ಸ್ ಹೇಳುತ್ತೆ ಅಂತಂದ್ರೆ ಅದು ಫಾಲ್ಸ್ ಅಥವಾ ರೈಟ್ ಅನ್ನೋದನ್ನ ಅಲ್ಲಿ ಅಡ್ಗೋಡ ದೀಪ ತಂದು ನಿಲ್ಲಿಸುತ್ತೆ. ಸರ್ ನಾವ್ ಹೇಳೋದು ಏನಂದ್ರೆ ಅದನ್ನೇ ಎನ್ಕ್ವೈರಿ ಕೊಡಿ ಅಂತ ಕೇಳ್ತಾ ಇದೀವಲ್ಲ. ಓಕೆ ಓಕೆ, ವಿನಯ್ ಕುಲಕರ್ಣಿ ಕಲ್ಪಿಟ್ ಅನ್ನೋದನ್ನ ನಾವು